ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಎಂ ಏನೋ ಫೈನಲ್ ಆಯ್ತು, ಆದ್ರೀಗ ಕಾಂಗ್ರೆಸ್ ನಲ್ಲಿ ಮತ್ತೊಂದು ಫೈಟ್ ಶುರುವಾಗಿದೆ. ಡಿಕೆ ಶಿವಕುಮಾರ್ ಬಿಡೋ ಸ್ಥಾನಕ್ಕಾಗಿ ಸಾಲು ಸಾಲು ಕ್ಯಾಂಡಿಡೇಟ್ಸ್. ಕೆಪಿಸಿಸಿ ಪಟ್ಟಕ್ಕಾಗಿ ಈಗ ಭಾರಿ ಪೈಪೋಟಿ ನಡೀತಾ ಇದೆ. ಸಿಎಂ ಪದಗ್ರಹಣ ಬೆನ್ನಲ್ಲೇ ಈಗ ಕಾಂಗ್ರೆಸ್ನಲ್ಲಿ ಮತ್ತೊಂದು ಕಸರತ್ತು ಶುರುವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೀತಾ ಇರುವಂತ ಪೈಪೋಟಿ ನಾನಾ ನೀನಾ ಫೈಟ್ ಇದು. ಸದ್ಯ ರೇಸ್ನ ಮುಂಚೂಣಿಯಲ್ಲಿರುವಂತ ಸತೀಶ್ ಜಾರಕಿಹೊಳಿ ಈಗ ಕೆಪಿಸಿಸಿ ರೇಸ್ಗೆ ಇಳಿದಂತ ಬಿಕೆ ಹರಿಪ್ರಸಾದ್, ಈಶ್ವರ್ ಖಂಡ್ರೆ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂತ ಸೂತ್ರ ಈಗ ಹೈಕಮಾಂಡ್ನದ್ದು. ಆದ್ರೆ ಈ ಸೂತ್ರ ಒಪ್ಪೋದಕ್ಕೆ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ರೆಡಿ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಗಾದಿ ಜೊತೆಗೆ ಮಂತ್ರಿ ಸ್ಥಾನವೂ ಬೇಕು ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ. ಹೈಕಮಾಂಡ್ ಸೂತ್ರದಿಂದ ಸತೀಶ್ ಜಾರಕಿಹೊಳಿಗೆ ಈಗ ಹಿನ್ನಡೆ ಉಂಟಾಗಿದೆ. ಇತ್ತ ಎಂಎಲ್ಸಿ ಹರಿಪ್ರಸಾದ್ ಜೊತೆ ನಿಯೋಜಿತ ಸಿಎಂ ಡಿಕೆ ಸೀಕ್ರೆಟ್ ಮೀಟಿಂಗ್ ಮಾಡಿದ್ದಾರೆ. ವರ್ಕೌಟ್ ಆಗುತ್ತಾ ಹಾಗಾದ್ರೆ ನಿಯೋಜಿತ ಸಿಎಂ ಡಿಕೆ ಸೈಲೆಂಟ್ ಗೇಮ್ ಅಂತ? ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಒಲವು ಯಾರ ಕಡೆ? ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ ಕೆಪಿಸಿಸಿ ಸಾರಥಿ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಯಾರ ಹೆಸರನ್ನ ಹಾಗಾದ್ರೆ ಸೂಚಿಸಿರಬಹುದು? ಹೈಕಮಾಂಡ್ನ ನಾಯಕರ ಜೊತೆಗೆ ನಡೆದಂತ ಮೀಟಿಂಗ್ ನಲ್ಲಿ ಡಿಕೆ ಶಿವಕುಮಾರ್ ಯಾರ ಹೆಸರನ್ನ ಕೊಟ್ಟಿರಬಹುದು. ಇನ್ನು ಸಿದ್ದರಾಮಯ್ಯನವರ ಪಟ್ಟಿಯಲ್ಲೂ ನೀವು ಈಗಾಗಲೇ ಗಮನಿಸಿದ್ರಿ ಅವ್ರು ಯಾರ ಹೆಸರನ್ನ ಕೊಟ್ಟಿದ್ರು ಅಂತ. ಬಟ್ ಕೆಪಿಸಿಸಿ ಸಾರಥಿ ಯಾರು ಆಗಬಹುದು ಅಂತ. ಇಲ್ಲಿ ಬರೀ ಕೆಪಿಸಿಸಿ ಸಾರಥಿ ಆಗೋ ಪ್ರಶ್ನೆ ಅಲ್ಲ, ಕೆಪಿಸಿಸಿ ಅಧ್ಯಕ್ಷರಾಗೋದ್ರ ಜೊತೆಗೆ ಡಿಸಿಎಂ ಬೇಕು ಅಥವಾ ಕೆಪಿಸಿಸಿ ಅಧ್ಯಕ್ಷರಾಗೋದ್ರ ಜೊತೆಗೆ ಸಚಿವರಾಗಬೇಕು ಅನ್ನುವಂತ ಬೇಡಿಕೆ ಕೂಡ ಈಗ ಸತೀಶ್ ಜಾರಕಿಹೊಳಿ ಅವ್ರದ್ದಿದೆ. ಆದ್ರೀಗ ಕಾಂಗ್ರೆಸ್ ಹೈಕಮಾಂಡ್ ಹೊಸದಾಗಿ ತಂದಿರುವಂತ ಸೂತ್ರ ಅಂದ್ರೆ ಒಬ್ಬರಿಗೆ ಒಂದೇ ಪೋಸ್ಟ್, ಅದು ಮಿನಿಸ್ಟರ್ ಇರ್ಬೋದು ಅಥವಾ ಎಂಎಲ್ಸಿ ಇರ್ಬೋದು ಅಥವಾ ಡಿಕೆ ಅಥವಾ ಕೆಪಿಸಿಸಿ ಅಧ್ಯಕ್ಷರಿರ್ಬೋದು ಅಥವಾ ಕೆಪಿಸಿಸಿ ಸಾರಥಿ ಜೊತೆಗೆ ನೀವು ಬೇರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಅದು ಸಿಗಲ್ಲ ಅಂತ. ಹಾಗಾಗಿ ಈಗ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಹರಿಪ್ರಸಾದ್ ಅವ್ರು ಮಾಡಿರುವಂತ ಮೀಟಿಂಗ್ ವರ್ಕೌಟ್ ಆಗುತ್ತಾ? ಕೆಪಿಸಿಸಿ ಕಸರತ್ತೀಗ ಮಾಡ್ತಿರೋದು ಪೈಪೋಟಿ ಅಂದ್ರೆ ಒಂದು ಸತೀಶ್ ಜಾರಕಿಹೊಳಿ, ಬಿಕೆ ಹರಿಪ್ರಸಾದ್, ಈಶ್ವರ್ ಖಂಡ್ರೆ ಮೂವರು ಕೂಡ ಬೇರೆ ಬೇರೆ ಕೋಟ. ಈಡಿಗ ಕೋಟಾದಲ್ಲಿ ಬಿಕೆ ಹರಿಪ್ರಸಾದ್, ಸತೀಶ್ ಜಾರಕಿಹೊಳಿ ನಾಯಕ ಕೋಟದಲ್ಲಿ, ಮತ್ತೊಂದ್ ಕಡೆ ಈಶ್ವರ್ ಖಂಡ್ರೆ ಲಿಂಗಾಯತ ಕೋಟಾದಲ್ಲಿ. ಹಾಗಾದ್ರೆ ಯಾರಿಗೆ ಕೆಪಿಸಿಸಿ ಸಾರಥಿಯ ಪಟ್ಟ ಸಿಗುತ್ತೆ? ಈಗ ಬಿಕೆ ಹರಿಪ್ರಸಾದ್ ಜೊತೆ ಡಿಕೆ ಶಿವಕುಮಾರ್ ಏನ್ ಮಾತನಾಡಿರಬಹುದು ಕುತೂಹಲ.